ಬಿಡಿಎ ಇಂದ ಹೊಸ ಲೇಔಟ್ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಇದೀಗ ನೋಟಿಸ್ ಅನ್ನ ಇಶ್ಯೂ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿನೇ ಸಾವಿರಾರು ಜನಕ್ಕೆ ಇದೊಂದು ರೀತಿ ಶಾಕ್. ಬಿಡಿಎ ಮುಂದೆ ಬಡವರು ಕೂಲಿ ಕಾರ್ಮಿಕರು ಜಮಾಯಿಸಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಡಿಎ ವಿರುದ್ಧ ರೆವೆನ್ಯೂ ಸೈಟ್ ನಿವೇಶನದಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಪೆರಿಫೆರಲ್ ರಿಂಗ್ ರೋಡ್ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ ಜಾಗ ಕಳ್ಕೊಂಡಂತವ್ರು ಗೊಂದಲದಲ್ಲಿದ್ದಾರೆ. ಈ ಗ್ಯಾಪ್ ನಲ್ಲಿ ಅದರ ಅಕ್ಕಪಕ್ಕ ಜಾಗದಲ್ಲಿ ಹೊಸ ಲೇಔಟ್ಗೆ ಬಿಡಿಎ ತೀರ್ಮಾನಿಸಿದೆಯಂತೆ. ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳೋ ಆತಂಕ ಇದೆ. ಪ್ರತಿನಿತ್ಯ ಬಿಡಿಎ ಮುಂದೆ ಲೇಔಟ್ ಬೇಡ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಬಿಡಿಎ ಕೇಂದ್ರ ಕಚೇರಿ ಮುಂದೆ ಜಮಾಯಿಸ್ತಾ ಇದ್ದಾರೆ ಜನ. ಗುಟ್ಟಳ್ಳಿ ಬಳಿಯ ಕುಮಾರಕೃಪದಲ್ಲಿರೋ ಹತ್ರ ಇರುವಂತಹ ಆ ಬಿಡಿಎ ಕಚೇರಿ ಬಳಿ ದಿನನಿತ್ಯ ನೂರಾರು ಮಂದಿ ಹೋಗ್ತಾ ಇದ್ದಾರೆ. ಅವ್ರನ್ನಲ್ಲಿ ಕೇಳೋರು ಇಲ್ಲ. ಈ ಬಿಡಿಎ ಅನ್ನುವಂಥದ್ದು ಅದು ಎಂತ ಕೂಪ ಅಂತ ಅಂದ್ರೆ ಅಲ್ಲಷ್ಟು ಜನ ಬಡವರು ಹೋಗ್ತಾ ಇದ್ದಾರೆ. ಬಿಸಿಲಲ್ಲಿ ನಿಂತ್ಕೊಂಡಿದ್ರು ಕೂಡ ಅರ್ಜಿ ತಗೊಳಕ್ಕಲ್ಲಿ ಯಾರು ಇಲ್ಲ ಅಂತೆ. ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಂತ ಬಡವರು ಬಿಸಿಲಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಈ ಅಧಿಕಾರಿಗಳು ಒಳಗಡೆ ಉತ್ತರ ಕೊಡದಿತ್ತಿ ಒಳಗಡೆ ಬಾಕ್ಲಾಕೊಂಡು ಕೂತಿದ್ದಾರೆ. ಯಾವಾಗ TV9 ಹೋಯ್ತೋ ಆ ಟೈಮ್ನಲ್ಲಿ TV9 ಕ್ಯಾಮರಾ ಕಂಡು ಅದಾದ ನಂತರ ಈ ಅರ್ಜಿ ತಗೊಳ್ತೀರಲ್ಲ ಅದಕ್ಕೆ ಕಾರಣನು TV9 ಹೋಗಿರೋದಲ್ಲ. ಇಲ್ಲಾಂದ್ರೆ ಇವ್ರು ಅಲ್ಲಿ ಕೇಳ್ತಾ ಇರಲಿಲ್ಲ ನೀನ್ ಯಾವ ಊರು ದಾಸಯ್ಯ ಅಂತ ಹೇಳ್ಕೊಂಡ್ಬಿಟ್ಟು. ಆ ರೀತಿಯಾಗಿ ಬಿಡಿಎ ವರ್ತನೆ ಇದೆ. ಶಿವರಾಜ್ ಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ಶಿವು, ಒಂದ್ ಕಡೆ ಈಗ ಪೆರಿಫೆರಲ್ ರೋಡ್ಗೆ ಸಂಬಂಧಪಟ್ಟಂಗೆ ಹಿಂದೆ ಏನು ನೋಟಿಫಿಕೇಶನ್ ಮಾಡಿದಂತ ಜಾಗಕ್ಕೆ ಸಂಬಂಧಪಟ್ಟಂಗೆ ಅದೇ ಇನ್ನೂ ಗೊಂದಲ ಇದೆ. ಪರಿಹಾರ ಮತ್ತೊಂದು ವಿಚಾರವಾಗಿ ಏನ್ ಕತೆ ಎತ್ತ ಅಂತೇಳಿ ಇವ್ರು ಆ ರೋಡ್ ಅಕ್ಕಪಕ್ಕ ಲೇಔಟ್ ಮಾಡ್ತೀನಿ ಅಂತ ಈಗ ಹೊರಟ್ರೆ ಅಲ್ಲಿ ಈಗ ಲಕ್ಷಾಂತರ ಮಂದಿ ಸೈಟ್ ತಗೊಂಡಿದ್ದಾರೆ. ಪಾಪ ಎಲ್ಲ ರೆವೆನ್ಯೂ ಸೈಟ್ಗಳು 2 ಲಕ್ಷ 5 ಲಕ್ಷ 10 ಲಕ್ಷಕ್ಕೆಲ್ಲ ಹಿಂದೆ ತಗೊಂಡವರು ಅವರೆಲ್ಲ ಈಗೊಂದು ಅದೊಂದು ಡಬಲ್ ಆಗ್ತಾ ಇದೆ, ತ್ರಿಬಲ್ ಆಗ್ತಾ ಇದೆ, ಅಥವಾ ಒಂದು ಮನೆ ಕಟ್ಕೋಬೇಕು ಅನ್ನುವಂತ ಆಸೆ ಹೊಂದಿರುವಂತ ಮಂದಿ ಹೋಗಿ ಅವ್ರ ಹೊಟ್ಟೆಗೆ ಹೊಡೆಯೋ ಕೆಲಸ ಈಗ ಯಾಕೆ ಶಿವು ಅಂತ ಇವ್ರಿಗೇನ್ ಕ್ಲಾರಿಟಿ ಇದೆಯಾ ಏನ್ ಮಾಡೋಕೆ ಹೊಡ್ತಿದೀವಿ ಅಂತೇಳಿ? ಜನರಿಗೆ ಯಾಕೆ ಈ ತರದ ಗೊಂದಲ ಶಿವು? ಮಾಲ್ತೇಶ್, ಖಂಡಿತವಾಗ್ಲೂ ಮಾಲ್ತೇಶ್, ಯಾಕಂದ್ರೆ ಬೆಂಗಳೂರಿನಲ್ಲಂತೂ ಸಿಟಿ ಸೆಂಟ್ರಲ್ ಸೈಟ್ ತೆಗೆದುಕೊಳ್ಳೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಿನ ಹೊರವಲಯದಲ್ಲಿ ಹೋಗಿ ಏನೋ ಒಂದು ರೆವಿನ್ಯೂ ಸೈಟ್ ಆದ್ರೂ ಪರವಾಗಿಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದರೂ ಪರವಾಗಿಲ್ಲ ಅಂತ ಒಂದು ಸಾಲ ಸೂಲ ಮಾಡಿ ಒಂದು ದಿನಗೂಲಿ ಕೆಲಸ ಮಾಡೋವಂಥವ್ರು, ಮಾರ್ಕೆಟಲ್ಲಿ ಕೆಲಸ ಮಾಡೋವಂಥವ್ರು, ಆಟೋ ಓಡಿಸೋರು ಇಂಥವ್ರೊಂದನ್ನ ಸೈಟ್ಗಳನ್ನ ಖರೀದಿಸಿದ್ರು. ಅವೆಲ್ಲವೂ ಕೂಡ ಬೀಕಾತ ಗೊತ್ತಿತ್ತು. ಎಲ್ಲೋ ಒಂದ್ ಕಡೆ ಅದು ಕೂಡ ಅಪ್ರೂವ್ಡ್ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಅದೇ ರೀತಿಯಾದ ಲೇಔಟ್ಗಳಿದಾವೆ, ನಮ್ದು ಕೂಡ ಮನೆ ನಿರ್ಮಾಣ ಮಾಡ್ಬೋದು ಅಂತ ಕನಸ್ಕೊಂಡಿದ್ರು. ಅದಕ್ಕೆ ಇದೀಗ ಬಿಡಿಎ ಎಳ್ಳು ನೀರು ಬಿಡುವಂತ ಕೆಲಸ ಮಾಡೋಕೆ ಮುಂದಾಗಿದೆ. ಪಾಪ ಅವರೆಲ್ಲರೂ ಕೂಡ ಬಡವರು, ಬಡ ಮಧ್ಯಮ ವರ್ಗದವರು ಮಾಲ್ತೇಶ್. ನಿನ್ನೆ ಬಂದಿದ್ರು ಅವರೆಲ್ಲರೂ ಬಿಡಿಎ ಕಚೇರಿ ಮುಂದೆ ಜಮಾಯಿಸಿ ತಮ್ಮ ಗೋಳನ್ನ ತೋಡ್ಕೊಳ್ತಾ ಇದ್ರು. ಅವ್ರಿಗೆ ಬಹುಶಃ ಇನ್ನೂ ಅಷ್ಟರ ಮಟ್ಟಿಗೆ ಅರಿವು ಕೂಡ ಇಲ್ಲ. ಅವ್ರಿಗೆ ಒಂದೇ ಗೊತ್ತಿರೋದು ಈ PRR ರೋಡ್ ಬರುತ್ತಂತೆ, ಹೀಗಾಗಿ ನಮ್ಮ ಸೈಟ್ಗಳೆಲ್ಲ ತಗೊಳ್ತಾರೆ ಅಂತ. ಪಾಪ ಅವ್ರಿಗೆ ಅಷ್ಟೇ ಮಾಹಿತಿ ಇದೆ. ಸರಿಯಾಗಿ ಅಲ್ಲಿ ಮಾಹಿತಿ ಕೊಡುವವರು ಕೂಡ ಇಲ್ಲ. ಅಲ್ಲಿ ಮತ್ತೊಂದು ಮುಂದುವರೆದ ಬಡಾವಣೆ ಮಾಡೋದಕ್ಕೆ ಈಗ ಬಿಡಿಎ ಮುಂದಾಗಿರುವಂಥದ್ದು. ಎಲ್ಲೆಲ್ಲ ಫೆರಿಫೆರಲ್ ರಿಂಗ್ ರೋಡ್ ಬರುತ್ತೋ ಆ ಅಕ್ಕಪಕ್ಕದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂಡ ಭೂಸ್ವಾಧೀನ ಪಡಿಸ್ಕೊಂಡು ಅಲ್ಲಿ ಲೇಔಟ್ ನಿರ್ಮಾಣ ಮಾಡೋಣ, ವಾಣಿಜ್ಯಾತ್ಮಕವಾದಂಥ ಒಂದು ಸೈಟ್ಗಳನ್ನ ನಿರ್ಮಾಣ ಮಾಡೋಣ ಅಂತ ಬಿಡಿಎ ಸ್ಕೆಚ್ ಹಾಕೊಂಡಿದೆ. ಈಗ ಶಿವರಾಮ್ ಕಾರಂತ್ ಲೇಔಟ್ ಮಾಡ್ತಾ ಇದೆ, ಅದನ್ನು ಕೂಡ ಇನ್ನೂ ಪೂರ್ಣಗೊಳಿಸಿಲ್ಲ. ಜೊತೆಗೆ ಕೆಂಪೇಗೌಡ ಲೇಔಟ್ ನಲ್ಲಿ ಇನ್ನೂ ಕೂಡ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ ಇದೆ. ನೀವು ಹೇಳಿದಾಗೆ ಫೆರಿಫೆರಲ್ ರಿಂಗ್ ರೋಡ್ ಏನಿದೆ ಅದಕ್ಕೆ ಈಗಾಗಲೇ ಭೂಸ್ವಾಧೀನ ಪಡಿಸ್ಕೊಂಡವ್ರಿಗೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ಅದರ ಗೊಂದಲ ಇದೆ, ಅದರ ಹೋರಾಟಗಳು ನಡೀತಾ ಇದಾವೆ. ಇಂತಹ ಸಂದರ್ಭದಲ್ಲಿ ನಾವು ಇನ್ನೊಂದು ಲೇಔಟ್ ಮಾಡ್ತೀವಿ, ಅದರ ಪಕ್ಕದಲ್ಲಿ ಲೇಔಟ್ ಮಾಡ್ತೀವಿ ಅಂತ ಅವರೆಲ್ಲರೂ ಕೂಡ ನೋಟಿಸ್ ಕೊಟ್ಟಿರೋದು ನಿಜಕ್ಕೂ ಅಕ್ಷಮ್ಯ ದಾಕ್ಷಣ್ಯ. ಯಾಕಂದ್ರೆ ಅವರೆಲ್ಲರೂ ಕೂಡ ತುಂಬಾ ಬಡವರು. ಅವರೆಲ್ಲರೂ ಕೂಡ ಹೇಳ್ತಾ ಇದ್ರೆ ನಿಜಕ್ಕೂ ಕರುಳು ಕಿತ್ತು ಬರುತ್ತೆ. ಯಾಕಂದ್ರೆ ಎಲ್ಲರೂ ಸಾಲಾಗಿಲ್ಲ ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗಿ ಈ ಸಿಟಿ ಸೆಂಟ್ರಲ್ ನಾವು ಸೈಟ್ ತೆಗೆದುಕೊಳ್ಳೋಕ್ಕಾಗಲ್ಲ, ಹೊರವಲಯದಲ್ಲಾದ್ರೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ತೆಗೆದುಕೊಂಡಿದ್ರು. ಒಂದು ಕನಸಿನ ಮನೆ ಕಟ್ಕೋಬೇಕು ಅಂತ ಕಾಯ್ತಾ ಇದ್ರು. ಮತ್ತೊಂದು ಕಡೆ ಮಲ್ತೇಶ್, ಈಗಾಗಲೇ ಕೆಲವೊಂದಷ್ಟು ಜನ ಅಲ್ಲೊಂದು ಸಣ್ಣ ಪುಟ್ಟ ಮನೆಗಳು ಕೂಡ ಕಟ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಯಾರೆಲ್ಲ ಮನೆಗಳು ಕೊಟ್ಟಿದ್ದಾರೆ ಅವರ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿ ಅಂತ ಬೆಸ್ಕಾಂಗೆ ಬಿಡಿದವರು ಕೂಡ ಈಗಾಗಲೇ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಅದರ ಮೇರೆಗೆ ಎಲ್ಲ ಸುಮಾರು 4 ಹೋಬಳಿ ಅಂದ್ರೆ ಜಿಗಣಿ, ಕೆಂಗೇರಿ, ಉತ್ರಳ್ಳಿ, ಬೇಗೂರು ಈ 4 ಹೋಬಳಿ ವ್ಯಾಪ್ತಿಗೆ ಬರುವಂತ ಸುಮಾರು 20 ಗ್ರಾಮಗಳ ಒಂದು ಎಲ್ಲೆಲ್ಲಿ ಅಲ್ಲಿ ಲೇಔಟ್ಗಳಿದ್ದು ಅವ್ರೆಲ್ರಿಗೂ ಕೂಡ ನೋಟಿಸ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈಗಾಗಲೇ ಆನೇಕಲ್ಲು ಭಾಗ ಇರ್ಬೋದು, ತುಮಕೂರು ರಸ್ತೆ ಭಾಗ ಇರ್ಬೋದು, ಮೈಸೂರು ರೋಡ್ ರಸ್ತೆ ಭಾಗ ಇರ್ಬೋದು, ಅಲ್ಲೆಲ್ಲೇ ಫೆರಿಫೆರಲ್ ರಿಂಗ್ ರೋಡ್ಸ್ ಬರುತ್ತೋ ಆ ಅಕ್ಕಪಕ್ಕದಲ್ಲೇ ಖಾಲಿ ಜಾಗ ಏನಿರುತ್ತೆ ಆ ಅಕ್ಕಪಕ್ಕದಲ್ಲಿ ನಾವು ಲೇಔಟ್ ನಿರ್ಮಾಣ ಮಾಡಿದ್ರೆ ಮತ್ತಷ್ಟು ಪ್ರಾಫಿಟ್ ಗಳಿಸಬಹುದು ಅಂತ ಬಿಡಿಎ ಲೆಕ್ಕಾಚಾರ. ಆದ್ರೆ ಈಗಾಗಲೇ ಅಲ್ಲಿ ರೆವಿನ್ಯೂ ಲೇಔಟ್ಗಳು ತಲೆ ಎತ್ತಿವೆ, ಅಲ್ಲಿ ಸೈಟ್ಗಳನ್ನ ಮಾರಾಟ ಮಾಡಿದ್ದಾರೆ. ಇವರಿಗೆ ಪರಿಹಾರ ಯಾವ ರೀತಿಯಲ್ಲಿ ಕೊಡ್ತಾರೆ ಅಂತ ಕೂಡ ಒಂದು ಗೊಂದಲದ ವಿಚಾರವಾಗಿರುವಂತದ್ದು. ಯಾಕಂದ್ರೆ ಆ ಒಂದು ಲೇಔಟ್ ಏನಿದೆ ರೆವಿನ್ಯೂ ಲೇಔಟ್ ಆ ಒಂದು ಖಾತೆ ಯಾರಿಗೂ ಕೂಡ ಆಗಿರೋದಿಲ್ಲ. ಮೂಲ ವಾರಸುದಾರ ಯಾರು ರೈತ ಇರ್ತಾನೋ ಅವನ ಹೆಸರಲ್ಲೇ ಪಹಣಿ ಇನ್ನೂ ಕೂಡ ಬರ್ತಾ ಇರುತ್ತೆ. ಆ ಪಹಣಿ ಈ ಒಂದು ಲೇಔಟ್ ನಲ್ಲಿ ಯಾರು ಸೈಟ್ ತೆಗೆದುಕೊಂಡಿರ್ತಾರೋ ಅವ್ರಿಗೆ ಪಹಣಿ ಬರೋದಿಲ್ಲ. ಆ ಒಂದು ಕಾರಣಕ್ಕೆ ಪರಿಹಾರ ಕೂಡ ಗೊಂದಲ ಆಗುತ್ತೆ. ಅವರಿಗೆ ಪರಿಹಾರವೂ ಕೂಡ
ಸಿಗಲ್ಲ. 5 ಲಕ್ಷ 10 ಲಕ್ಷ ಹೀಗೆ ಒಂದೊಂದು ರೂಪಾಯಿ ಕೂಡಿಟ್ಟು ಎಲ್ಲೋ ತುಂಬಾ ದೂರದಲ್ಲಿ ಒಂದು ಸೈಟ್ ಅನ್ನ ಖರೀದಿಸಿ ಅಲ್ಲಿ ಮನೆ ಕಟ್ಟಬೇಕು ಅಂತ ಆಸೆ ಪಟ್ಕೊಂಡಿದ್ದವ್ರಿಗೆ ಈಗ ಒಂದು ಬಿಗ್ ಶಾಕ್ ಆಗಿದೆ. ಹೀಗಾಗಿ ಬಿಡಿಎಗೆ ಬಂದು ಅವರು ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ದಯಮಾಡಿ ನಮ್ಮ ನಿವೇಶನಗಳನ್ನ ತೆಗೆದುಕೊಳ್ಬೇಡಿ ಅಂತ ಒಂದು ಮನವಿಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಶಿವರಾಜ್ ಕುಮಾರ್.